ಇದೊಂದೇ ಬಿಜೆಪಿಯ ಸ್ಟ್ರಾಟಜಿ ಏನು ಅಂತ ನೋಡ್ತಾ ಇದೀವಿ. ಮತ್ತೊಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಬಿಜೆಪಿ. ಅದು ಬೇರೆ ಏನೂ ಅಲ್ಲ, ಬಿಜೆಪಿಯನ್ನ ತೊಡೆದಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು. ಸೊ ಅವರನ್ನೇ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿ ಈಗ ಸಜ್ಜಾಗಿದೆ. ಎಷ್ಟೇ ಮನವರಿಕೆ ಮಾಡಿದ್ರು ಬಿಜೆಪಿಯಲ್ಲಿ ನಿಲ್ಲಿಲ್ಲ ಜಗದೀಶ್ ಶೆಟ್ಟರ್ ಅವರು. ಲಿಂಗಾಯತ ಅಸ್ತ್ರವನ್ನ ಅವರು ಹೂಡಿದ್ರು. ಅದೇ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಬಿಜೆಪಿಯಲ್ಲಿ. ಈ ರೀತಿಯಂತಹ ಒಬ್ಬರಿಂದನೇ ಅಲ್ಲಿ ಬಿಜೆಪಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಹೀಗಾಗಿ ನಾಗಪುರದಿಂದ 50 ಜನ ವಿಸ್ತಾರಕರ ಟೀಮ್ ಈಗ ಎಂಟ್ರಿ ಆಗಿದೆ. ನಾಗ್ಪುರ ಅಷ್ಟೇ ಅಲ್ಲ, ಗುಜರಾತ್ನಿಂದನೂ ಟೀಮ್ ಈಗ ಎಂಟ್ರಿ ಆಗಿದ್ದು ಶೆಟ್ಟರ್ ಸೋಲಿಸೋದಕ್ಕೆ RSSನ 400 ವಿಸ್ತಾರಕರ ಪಡೆ ಸಜ್ಜಾಗಿದೆ. ಸೆಂಟ್ರಲ್ ಕ್ಷೇತ್ರದ ಕಡೆ ಮುಖ ಮಾಡಿದ ವಿಸ್ತಾರಕರ ಪಡೆ. ಗುಜರಾತ್, ದೆಹಲಿಯಿಂದಲೂ ಈ ತಂಡಗಳು ಆಗಮಿಸಿದ್ದು ಈ ವಿಸ್ತಾರಕರು ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ಹೆಣಿತಾರೆ, ಇವರ ಕಾರ್ಯತಂತ್ರಗಳು ಏನು, ಜಗದೀಶ್ ಶೆಟ್ಟರ್ನ ಸೋಲಿಸಲೇಬೇಕು ಅಂತ ಹೇಳಿ ಈಗ ಬಿಜೆಪಿ ಸಜ್ಜಾಗಿದೆ. ಹಾಗಾದ್ರೆ ಆ ಒಂದು ವಿಸ್ತಾರಕರ ತಂಡ ಏನ್ ಮಾಡುತ್ತೆ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ವಿಸ್ತಾರಕ ತಂಡದ ಕಾರ್ಯತಂತ್ರ ಏನು, ಯಾವ ರೀತಿಯಾಗಿ ಜಗದೀಶ್ ಶೆಟ್ಟರ್ನ ಸೋಲಿಸಲೇಬೇಕು ಅಂತ ಹೇಳಿ ಈ ಟೀಮ್ ನಿಂದ ಸಪೋರ್ಟ್ ಸಿಗುತ್ತೆ ಅಥವಾ ಅವರಿಗೆ ಹೆಲ್ಪ್ ಆಗುವಂತಹ ಚಾನ್ಸಸ್ ಇದೆ? ನವಿತಾ, ಮುಖ್ಯವಾಗಿ ಏನಂದ್ರೆ ಜಗದೀಶ್ ಶೆಟ್ಟರನ್ನ ಸೋಲಿಸ್ಲಿಕ್ಕೆ ಏನೆಲ್ಲ ರಣತಂತ್ರ ರೂಪಿಸಬೇಕು ಅನ್ನೋದು ಒಂದು ಕಡೆ ಆದ್ರೆ ಅವ್ರ ಚಲನವಲನದ ಮೇಲೆ ಕಂಡಿಡೋದು ಮತ್ತೊಂದು ಮುಖ್ಯ ಕಾರ್ಯವಾಗಿದೆ. ಹಾಗಾಗಿ ಈಗೇನು ವಿಸ್ತಾರಕರು ಬಂದಿದ್ದಾರೆ ಅವರ ಮುಖ್ಯ ಕಾರ್ಯ ಅಂದ್ರೆ ಅವರ ಚಲನವಲನದ ಮೇಲೆ ಕಂಡಿಡೋದು, ಅಂದ್ರೆ ಅವರ ಆಪ್ತರು ಯಾರಿದ್ದಾರೆ ಮತ್ತು ಶೆಟ್ಟರ್ ಅವ್ರ ಮನೆಗೆ ಯಾರ್ಯಾರು ಬರ್ತಾರೆ ಮತ್ತು ಶೆಟ್ಟರ್ ಯಾರ್ಯಾರಿಗೆ ಭೇಟಿ ಆಗ್ತಾರೆ ಇತ್ಯಾದಿ ಒಂದು ಚಲನವಲನ ಗಮನಿಸೋದು ಮತ್ತು ಅವ್ರು ಏನ್ ರಣತಂತ್ರ ರೂಪಿಸ್ತಾ ಇದಾರೆ ಅನ್ನೋದ್ರ ಮಾಹಿತಿ ಪಡೆಯೋದು, ಅದಕ್ಕೆ ಪ್ರತ್ಯುತ್ತರವಾಗಿ ಅದ್ರ ಕೌಂಟರ್ ಆಗಿ ಒಂದು ರಣತಂತ್ರ ರೂಪಿಸುವಂತ ಕೆಲಸವನ್ನ ಇವರು ಮಾಡ್ತಾರೆ. ಹಾಗಾಗಿ ಈಗಾಗಲೇ ಒಂದು 50 ಜನ ವಿಸ್ತಾರಕರು ಅಂದ್ರೆ ನಾಗಪುರದಿಂದ ಬಂದಿದ್ದಾರೆ. ಜೊತೆಗೆ ಗುಜರಾತ್ ನಿಂದ ಮತ್ತು ದೆಹಲಿಯಿಂದ ಇತ್ಯಾದಿಗಳ ಕಡೆಯಿಂದಲೂ ಸಹ ಬರೋರಿದ್ದಾರೆ. ಒಂದು ಸ್ಪೆಷಲ್ ಬೋಗಿನೇ ಬುಕ್ ಮಾಡಿದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಸುಮಾರು 400 ವಿಸ್ತಾರಕರು ಸೆಂಟ್ರಲ್ ಕ್ಷೇತ್ರಕ್ಕೆ ಬಂದಿಳಿಯವರಿದ್ದಾರೆ. ಒಟ್ಟಾರೆ ಅವರ ಮುಖ್ಯ ಉದ್ದೇಶ ಏನಂದ್ರೆ ಶೆಟ್ಟರ್ಗೆ ಸೋಲುಣಿಸೋದು. ಈಗಾಗಲೇ 2 ದಿನ ಬೀಡ್ಬಿಟ್ಟಂತಹ ಸಂತೋಷ್ BL ಸಂತೋಷ್ ಅವರು ಅವರಿಗೆ ಸಂತೋಷ್ ಅವರ ಮೇಲಿನ ಜಗದೀಶ್ ಶೆಟ್ಟರ್ ನೇರ ಆರೋಪ ಮಾಡಿರೋದ್ರಿಂದ ಈ ಕ್ಷೇತ್ರವನ್ನು ಇನ್ನಷ್ಟು ಹೆಚ್ಚು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ. BL ಸಂತೋಷ್ ಬೇರೆ ಬೇರೆ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರಾ ಅಲ್ಲೂ ಹೇಗೆ? ಖಂಡಿತ ನವಿತಾ, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರಿದಾಗ ಅಂತಹ ಒಂದು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ಆಗಿದ್ದಿಲ್ಲ. ಯಾವಾಗ ಶೆಟ್ಟರ್ ಅವರ ಬಾಯಿಯಿಂದ BL ಸಂತೋಷ್ ಅವರ ಹೆಸರು ಬಂತು, BL ಸಂತೋಷನೇ ನನಗೆ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಅನ್ನೋ ಒಂದು ಆರೋಪ ಕೇಳಿ ಬಂತು. ಅದಾದ ಕೂಡಲೇ ಏನಂದ್ರೆ RSS ಮತ್ತು ಸಂಘ ಪರಿವಾರ ದೊಡ್ಡ ಮಟ್ಟದ ಚಟುವಟಿಕೆ ಆರಂಭಿಸಿದೆ. ಅಂದ್ರೆ ಒಂದು BL ಸಂತೋಷ್ ವಿರುದ್ಧ ಆರೋಪ ಮಾಡೋ ಮೂಲಕ ಇಡೀ ಒಂದು ಪಕ್ಷಕ್ಕೆ ಒಂದು ಸಂಘ ಪರಿವಾರಕ್ಕೆ ಒಂದು ಹಾನಿ ಮಾಡುವಂತ ಪ್ರಯತ್ನವನ್ನು ಶೆಟ್ಟರ್ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕ್ಬೇಕು ಅನ್ನೋ ಒಂದು ಪ್ಲಾನ್ ಈಗ ಸಂಘ ಪರಿವಾರ ಮಾಡ್ತಾ ಇದೆ. ಅದೇ ಹಿನ್ನೆಲೆಯಲ್ಲೇನೆ ನಾಗ್ಪುರ್ ಇರ್ಬೋದು, ಗುಜರಾತ್ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ವಿಸ್ತಾರಕರನ್ನ ಕರೆಸಿ ಇಲ್ಲೇನಂದ್ರೆ ಒಂದು ಶೆಟ್ಟರ್ಗೆ ಒಂದು ರೀತಿಯಲ್ಲಿ ನಾಗವ್ಯೂಹ, ಶೆಟ್ಟರ್ ಸುತ್ತ ನಾಗವ್ಯೂಹ ರಚನೆ ಮಾಡುವಂತ ಕೆಲಸ ಒಂದು ಸಂಘ ಪರಿವಾರ ಮಾಡ್ತಾ ಇದೆ. ಮತ್ತು BL ಸಂತೋಷ್ ಸಹ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯತಂತ್ರ ರೂಪಿಸಿ ಶತಾಯಗತೆ ಶೆಟ್ಟರ್ಗೆ ಸೋಲಿಸಲಿಕ್ಕೆ ಒಂದು ಪಡೆನ ರಚಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ.